ಓಕೆ, ಇವತ್ತಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ಡಾಕ್ಟರ್ ನಾಜಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಡಾಕ್ಟರ್, ತಲೆನೋವು ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಕೆಲವರಿಗೆ ಹವಾಮಾನದ ಬದಲಾವಣೆಯಿಂದ ಕೂಡ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಅತಿಯಾದ ಟೆನ್ಷನ್, ಅತಿಯಾದ ಬೆಳಕನ್ನ ನೋಡಿದಾಗ ತಲೆನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಯಾವೆಲ್ಲ ರೀಸನ್ಗಳಿಂದ ತಲೆನೋವು ಬರುತ್ತೆ? ಎಷ್ಟು ವಿಧಗಳಿದೆ ತಲೆನೋವಿನಲ್ಲಿ? ಮೇನ್ಲಿ ನೋಡಿ, ತಲೆನೋವು ಅಂದರೆ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಅ ಕಾಮನ್ ಕಾಸ್. ಅಂದರೆ ಸನ್ ಹೆಡ್ ಏಕ್, ಬಿಸಿಲಿಗೆ ಹೋದಾಗ ತಲೆನೋವು ಬರ್ಬೋದು, ಅಥವಾ ಕೆಲವೊಬ್ಬರಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಕೂಡ ತಲೆನೋವು ಬರುವ ಚಾನ್ಸಸ್ ಇದೆ. ಇನ್ನು ಕೆಲವರಲ್ಲಿ ಸೈನಸೈಟಿಸಿಂದ, ಸೈನಸಸ್ ಇನ್ಫೆಕ್ಷನ್ ಆದಲ್ಲೂ ಕೂಡ ತಲೆನೋವು ಕಂಡು ಬರ್ಬೋದು. ಆ್ಯಂಡ್ ಮೈಗ್ರೇನ್ ಇದೊಂದು ಥರದ ಹೆಡ್ಏಕ್. ಫೇಶಿಯಲ್ ನ್ಯೂರಾಲ್ಜಿಯಾಸಿಂದ, ಸಿಫಾಲಿಕ್ ನ್ಯೂರಾಲ್ಜಿಯಾಸಿಂದ ಕೂಡ, ಟ್ರೈಜೆಮ್ಯಾನಲ್ ನ್ಯೂರಾಲ್ಜಿಯಾಸಿಂದ ಕೂಡ ತಲೆನೋವು ಬರ್ಬೋದು. ಅಥವಾ ಕೆಲವೊಬ್ಬರಲ್ಲಿ ನೋಡಿ ನೆಕ್ ಪ್ರಾಬ್ಲಮ್ಸ್ ಯಾವುದೇ ರೀತಿಯ ಅಂದರೆ ಇದನ್ನು ನಾವು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಇದ್ದಲ್ಲೂ ಕೂಡ ತಲೆನೋವು ಬರುವ ಚಾನ್ಸಸ್ ಇದೆ. ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆದ ಪೇಷಂಟ್ಸ್ ಅಲ್ಲೂ ಕೂಡ ತಲೆನೋವು ಕಂಡು ಬರ್ಬೋದು. ಅದಿಲ್ಲದೆ ಡೆಫಿಷಿಯನ್ಸೀಸ್ ಇಂದ, ಫುಡ್ ಅಲ್ಲಿ, ಆಹಾರದಲ್ಲಿ ಐರನ್ ಡೆಫಿಷಿಯನ್ಸೀಸ್ ಇದ್ದಲ್ಲಿ, ಅಥವಾ ಕೆಲವೊಂದು ಅಂಶದ ಡೆಫಿಷಿಯನ್ಸೀಸ್ ಕೊರತೆ ಇದ್ದಲ್ಲೂ ಕೂಡ ತಲೆನೋವು ಬರೋದು ತುಂಬಾ ಕಾಮನ್. ಆ್ಯಂಡ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್, ಬಟ್ ಇದು ತುಂಬಾ ರೇರ್ ಆಗಿ ಕಂಡು ಬರೋದು ಅಂದ್ರೆ ಬ್ರೈನ್ ಟ್ಯೂಮರ್ಸ್ ಇಂದ. ಬ್ರೈನ್ ಟ್ಯೂಮರ್ಸ್ ಇದ್ರೂ ಕೂಡ ತುಂಬಾ ಸಿವಿಯರ್ ಆಗಿ ಹೆಡ್ಏಕ್ ಇರುತ್ತೆ ಪೇಷಂಟ್ಸಿಗೆ, ಅಥವಾ ಬ್ರೈನ್ ಅಲ್ಲಿ ಯಾವುದೇ ರೀತಿಯ ಲೀಷನ್ಸ್ ಇದ್ರೂ ಕೂಡ ತಲೆನೋವು ಬರಬಹುದು. ಸೊ ಇವೆಲ್ಲ ಕಾಮನ್ ಕಾಸಸ್ ಆಫ್ ಹೆಡ್ಏಕ್. ಆ್ಯಂಡ್ ಈವನ್ ರೇರ್ ಕಾಸಸ್ ಅಂದರೆ ಬ್ರೈನ್ ಟ್ಯೂಮರ್ಸ್, ಈ ಥರ ಕೇಸಸ್ ತುಂಬ ರೇರ್ ಆಗಿ ಕಂಡು ಬರೋದು. ಬಟ್ ಎಸ್, ಡೆಫಿನೆಟ್ಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಕಾಸ್ ಫಾರ್ ಹೆಡ್ಏಕ್. ಸೊ ಸನ್ ಹೆಡ್ಏಕ್ ಅಂದರೆ ಮೇನ್ಲಿ ಬಿಸಿಲಿಗೆ ಹೋದಾಗ ತಲೆನೋವು ಆಗೋದು, ಬಟ್ ರೆಸ್ಟ್ ತಗೊಂಡಾಗ ಅದು ಕಡಿಮೆ ಆಗಬಹುದು. ಅಗೇನ್ ಗ್ಯಾಸ್ಟ್ರಿಕ್ ಹೆಡ್ಏಕ್ ಕೂಡ ಕರೆಕ್ಟ್ ಟೈಮಿಗೆ ಊಟ ತಿಂದಿಲ್ಲ ಅಂದರೆ, ಮೇ ಬಿ ಕೆಲವೊಬ್ದು ಶೆಡ್ಯೂಲ್ ಆಗಿರ್ತಾರೆ, ಅಂದರೆ 8:30 ಬ್ರೇಕ್ಫಾಸ್ಟ್, 2 o'clock ಲಂಚ್, ಅದು ಟೈಮಿಂಗ್ಸ್ ಮಿಸ್ ಆದರೆ ಮೇ ಬಿ ಟಿಲ್ 4 ಆಲ್ಸೋ ದೇ ಹ್ಯಾವ್ ನಾಟ್ ಹ್ಯಾಡ್ ದಿಯರ್ ಲಂಚ್. ಸೊ ಅಂಥವರಲ್ಲೂ ಕೂಡ ತಲೆನೋವು ಬರ್ಬೋದು. ಸೊ ದಿಸ್ ಇಸ್ ಅಗೇನ್ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಆ್ಯಂಡ್ ಕೆಲವೊಂದ್ಸತಿ ಗ್ಯಾಸ್ಟ್ರೈಟಿಸ್ ಇಂದ ಕೂಡ ಹೆಡ್ಏಕ್ ಆಗ್ಬಹುದು. ಅಂದರೆ ಈ ಗ್ಯಾಸ್ಟ್ರಿಕ್ HCl, ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೀಷನ್ ಹೊಟ್ಟೆಯಲ್ಲಿ ಹೆಚ್ಚಾದಾಗ ಕೂಡ ಈ ನರ್ವ್ ಸ್ಟಿಮ್ಯುಲೇಟ್ ಆಗಿಬಿಟ್ಟು ತಲೆನೋವು ಬರುವ ಚಾನ್ಸಸ್ ಇದೆ. ಸೊ ಇವೆಲ್ಲ ನೋಡಿ, ಸನ್ ಹೆಡ್ಏಕಿಗೂ ಅಷ್ಟೇ, ಈವನ್ ಗ್ಯಾಸ್ಟ್ರಿಕ್ ಹೆಡ್ಏಕ್ ಕೂಡ ಊಟ ಮಾಡಿದ ತಕ್ಷಣ ಅಥವಾ ಸ್ವಲ್ಪ ರೆಸ್ಟ್ ತಗೊಂಡ ತಕ್ಷಣ ಕಡಿಮೆ ಆಗಬಹುದು. ಅಗೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೈನಸೈಟಿಸ್. ಸೊ ಸೈನಸೈಟಿಸ್ ಅಲ್ಲಿ ಬೇಸಿಕಲಿ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ 4 ಸೈನಸಸ್ ಇರೋದು ಹೆಡ್ ಅಲ್ಲಿ, ಸ್ಕಲ್ ಬೋನ್ ಅಲ್ಲಿ ಹೇಳ್ತೀವಿ. ಸೊ 4 pairs ಆಫ್ ಸೈನಸಸ್. ಸೊ ಫ್ರಾಂಟಲ್ ಸೈನಸಸ್, ಎಥ್ಮಾಯ್ಡಲ್, ಸ್ಪಿನಾಯ್ಡಲ್ ಸೈನಸಸ್, ಇವೆಲ್ಲ ಟೈಪ್ಸ್ ಆಫ್ ಸೈನಸಸ್. ಸೊ ಇವುಗಳ ಇನ್ಫೆಕ್ಷನ್ ಆದಲ್ಲಿ ಸೈನಸೈಟಿಸ್ ಅಂತ ಹೇಳೋದು. ಸೊ ಸೈನಸೈಟಿಸ್ ಹೆಡ್ಏಕಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಅ ಡಲ್ ಟೈಪ್ ಆಫ್ ಪೇನ್. ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ದಿನ ಎಲ್ಲ ಇರುತ್ತೆ, ಪೂರ್ತಿ ಇರುತ್ತೆ ಹೆಡ್ಏಕ್. ಸೊ ಇದು ಡಲ್ ಪೇನ್ಸ್ ಇರುತ್ತೆ, ಇಂಟ್ರೆಸ್ಟ್ ಇರಲ್ಲ ಕೆಲಸದಲ್ಲಿ, ಆ್ಯಂಡ್ ತಲೆ ಮುಂದೆ ಬಗ್ಗಿದ್ರು ಕೂಡ ಈ ನೋವು ಹೆಚ್ಚಾಗಬಹುದು. ಆ್ಯಂಡ್ ಇದ್ರ ಜೊತೆಯಲ್ಲಿ ನೇಸಲ್ ಸಿಂಪ್ಟಮ್ಸ್ ಇರುತ್ತೆ, ಅಂದರೆ ಮೂಗಿನ ಸಿಂಪ್ಟಮ್ಸ್, ಫಾರ್ ಎಕ್ಸಾಂಪಲ್ ಹೌದು, ಶೀತ ಇರ್ಬೋದು, ಅಥವಾ ನೋಸ್ ಬ್ಲಾಕ್ ಆಗಿರ್ಬಹುದು. ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಡಸ್ಟ್ ಎಲರ್ಜಿ ಸಿಂಪ್ಟಮ್ಸ್ ಇರುತ್ತೆ. ಸೊ ಇವೆಲ್ಲ ಮೋಸ್ಟ್ಲಿ ಸೈನಸೈಟಿಸ್ ಕೇಸಸ್ ಅಲ್ಲಿ ಈ ಸಿಂಪ್ಟಮ್ಸ್ ಕೂಡ ಇರುತ್ತೆ, ಬಟ್ ಇಟ್ ಇಸ್ ಅ ಡಲ್ ಪೇನ್ ವಿಚ್ ಇಸ್ ದೇರ್ ಆಲ್ prolonged. Migraine is another important kind of a headache wherein pain start ಆದರೆ ತುಂಬಾ ಹೊತ್ತು ಇರುತ್ತೆ, and it's a very very severe type of a headache. So sinusitis ತರ ಇದು ಡಲ್ ಪೇನ್ಸ್ ಇರಲ್ಲ, ಮೈಗ್ರೇನ್ ಅಲ್ಲಿ ಸಿವಿಯರ್ ಪೇನ್ಸ್ ಇರುತ್ತೆ, ಅಂದ್ರೆ ಸಿವಿಯರ್ ಥ್ರಾಬಿಂಗ್ ಪೇನ್ ಅಂತ ಹೇಳ್ತೀವಿ, ತಡಿಯಕ್ ಆಗಲ್ಲ, ಈವನ್ ತಲೆ ಸ್ವಲ್ಪ ಟರ್ನ್ ಮಾಡಕ್ಕೂ ಆಗಲ್ಲ, ಮುಟ್ಟಕ್ಕೂ, ಎಕ್ಸಾಮಿನೇಷನ್ ಮಾಡಿದ್ರು ಕೂಡ ಪೇಷಂಟ್ಸ್ ಹೇಳ್ತಾರೆ ತುಂಬಾ ಸಿವಿಯರ್ ಪೇನ್ ಇದೆಯಂತ, ಆ ತರ ಸಿವಿಯಾರಿಟಿ ಇರುತ್ತೆ ಮೈಗ್ರೇನ್ ಅಲ್ಲಿ. And migraine ಏನಾಗುತ್ತೆ ಅಂದ್ರೆ ಇಟ್ ಇಸ್ ಆಲ್ಸೋ ಅ ಲಾಂಗ್ ಲಾಸ್ಟಿಂಗ್ ಹೆಡ್ಡೇಕ್, 3 hours ಇಂದ 3 days ವರೆಗೂ ಇಟ್ ಕ್ಯಾನ್ ಲಾಸ್ಟ್, ಬಟ್ ಸಿವಿಯಾರಿಟಿ ಇಸ್ ವೆರಿ ಹೈ. ಇದ್ರ ಜೊತೆಲಿ ಆರಾ ಅಂತ ಹೇಳ್ತೀವಿ, ಅಂದ್ರೆ ಈ ಹೆಡ್ಡೇಕ್ ಬರುವ ಮುಂಚೆ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ, ಕೆಲವೊಬ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದ್ರೆ ಬ್ಲರಿಂಗ್ ಆಫ್ ವಿಷನ್, ಸರಿಯಾಗಿ ಕಾಣಲ್ಲ, ಕಲರ್ ಬ್ಲೈಂಡ್ನೆಸ್, ಆ ತರ ಸಿಂಪ್ಟಮ್ಸ್ ಕೂಡ ಇರಬಹುದು. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಫೀಚರ್ಸ್ ಆಫ್ ಮೈಗ್ರೇನ್. ಸೊ ಮೈಗ್ರೇನ್ ಅಲ್ಲಿ ಈ ತರ ಇರುತ್ತೆ, ಅಂಡ್ ಡೆಫಿನೆಟ್ಲಿ ಪೇನ್ ತುಂಬಾ ಸಿವಿಯರ್ ಆಗಿರುತ್ತೆ. ಪೇನ್ ಕಿಲ್ಲರ್ಸ್ ತಕೊಂಡ್ರು ಕೂಡ ನೋಡಿ, ಸ್ಟಾರ್ಟ್ ಆದ್ರೆ ಒಂದ್ ಪೇನ್ ಕಿಲ್ಲರ್ ಇಂದ ಸ್ವಲ್ಪ ಹೊತ್ತು ನೋವು ಕಡಿಮೆ ಇರಬಹುದು, ಬಟ್ ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಾಗ ಮತ್ತೆ ತಗೊಂಡು ಅಭ್ಯಾಸ ಆಗ್ಬಿಡುತ್ತೆ, ಆ ಪೇನ್ ಕಿಲ್ಲರ್ ವರ್ಕ್ ಆಗಲ್ಲ. ಸೊ ಹೋಮಿಯೋಪತಿಲಿ ಯಾವೆಲ್ಲ ಚಿಕಿತ್ಸೆಗಳಿದೆ ಒಂದ್ ವೇಳೆ ಮೈಗ್ರೇನ್ ಬಂತು ಅಂದ್ರೆ ಅದನ್ನ ತಡೆಯೋದಕ್ಕೆ?
ಹೋಮಿಯೋಪತಿಯಲ್ಲಿ ಡೆಫಿನೆಟ್ಲಿ ನಾವು ಪೇನ್ ಬಂದಾಗ ಅದನ್ನು ಕಡಿಮೆ ಮಾಡಕ್ ಮೆಡಿಸಿನ್ಸ್ ಕೊಡ್ತೀವಿ. ಅದೇ ಇಲ್ಲದೆ ವಿ ಗಿವ್ ದ ಮೆಡಿಸಿನ್ಸ್ ಫಾರ್ ಪರ್ಮನೆಂಟ್ ಸೊಲ್ಯೂಷನ್. ಅಂದ್ರೆ ಈ ಮೈಗ್ರೇನಿಗೆ ಬರೀ ಆ ಹೆಡ್ಏಕ್ ಬಂದಾಗ ಮಾತ್ರ ಪೇನ್ ಕಿಲ್ಲರ್ಸ್ ತಗೊಂಡು ಅದನ್ನು ಕಡಿಮೆ ಮಾಡೋದಲ್ಲ, ಬಟ್ ಫ್ಯೂಚರ್ ಅಲ್ಲೂ ಈ ತರ ಹೆಡ್ಏಕ್ ರಿಪೀಟ್ ಆಗಬಾರ್ದು ಆ ತರ ಮೆಡಿಸಿನ್ಸ್ ಕೊಡ್ತೀವಿ ನಾವು. ಸೊ ಇಟ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಮೈಗ್ರೇನ್ ಪೇಷಂಟ್ಸ್. ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಪರ್ಮನೆಂಟ್ ಆಗಿ ಇದನ್ನು ಕ್ಯೂರ್ ಮಾಡ್ಕೊಳ್ಬಹುದು. ಓಕೆ, ಹಾಗಾದ್ರೆ ಎಷ್ಟೋ ಮೈಗ್ರೇನ್ ಬಂದವರು ಹೇಳ್ತಾ ಇರ್ತಾರೆ, ಇಲ್ಲ ಇದು ಕಡಿಮೆ ಆಗೋದೇ ಇಲ್ಲ, ಇದು ಲೈಫ್ ಲಾಂಗ್ ಬರುತ್ತೆ. ಅಂದ್ರೆ ಯಾವ ಪೇನ್ ಕಿಲ್ಲರ್ ಯಾವ ಮೆಡಿಸಿನ್ ತಗೊಂಡ್ರು ಯಾವುದೇ ಥೆರಪಿ ಮಾಡಿದ್ರು ಕೂಡ ಇದು ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಹೋಮಿಯೋಪತಿಲಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇದೆ? ಎಸ್, ಡೆಫಿನೆಟ್ಲಿ. ಬಿಕಾಸ್ ಈ ಮೈಗ್ರೇನ್ ಹೆಡ್ಏಕ್ ಅಷ್ಟೊಂದು ಲೈಫ್ ಲಾಂಗ್ ಇರತ್ತಂತ ಹೇಳಕ್ ಆಗಲ್ಲ. ಡೆಫಿನೆಟ್ಲಿ ಮೆಡಿಸಿನ್ಸ್ ಇಂದ ಅದು ಕ್ಯೂರ್ ಆಗತ್ತೆ. ಬಿಕಾಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಇದನ್ನ ನಾವು ಪರ್ಮನೆಂಟ್ ಆಗಿ ಕ್ಯೂರ್ ಮಾಡ್ಕೊಳ್ತೀವಿ. ಅಂಡ್ ಸೆಕೆಂಡ್ಲಿ ನೋಡಿ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇಷಂಟ್ ಬಂದಾಗ ಸಿವಿಯರ್ ಹೆಡ್ಏಕ್ ಇದ್ದಲ್ಲೂ ಕೂಡ ಪೇನ್ ಕಡಿಮೆ ಮಾಡಕ್ಕೂ ಮೆಡಿಸಿನ್ಸ್ ಕೊಡ್ತೀವಿ. ಅಂಡ್ ಫ್ಯೂಚರ್ ಅಲ್ಲಿ ಈ ತರದ್ ಹೆಡ್ಏಕ್ ರಿಪೀಟ್ ಆಗಬಾರ್ದು. ಸೊ ಅದ್ ನಮ್ ಕೋರ್ಸ್ ಇರತ್ತೆ. ಇಟ್ ವಿಲ್ ಬಿ ಫಾರ್ 6 months, 8 months, 1 year ಇರತ್ತೆ. ಈಗ ಹೇಳಿದ್ರೆ ಅವ್ರಿಗೆ ಎಷ್ಟು ಸಿವಿಯರಿಟಿ ಇದೆ ಸಿಂಪ್ಟಮ್ಸ್, ಇದು ಎಷ್ಟು ಸಮಯದಿಂದ ಇದೆ ಮೈಗ್ರೇನ್, ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ಎಷ್ಟು ದಿನ ಟ್ರೀಟ್ಮೆಂಟ್ ಬೇಕಾಗತ್ತಂತ ಇನ್ಫಾರ್ಮ್ ಮಾಡ್ತೀವಿ. ಕೆಲವೊಂದ್ಸತಿ ಏನಾಗತ್ತಂದ್ರೆ ಫ್ಯಾಮಿಲಿ ಹಿಸ್ಟ್ರಿನೂ ಇರತ್ತೆ. ಪೇರೆಂಟ್ಸಿಗೆ ಮೈಗ್ರೇನ್ ಹಿಸ್ಟ್ರಿ ಇರತ್ತೆ, ನನಗೂ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಪೇಷಂಟ್ಸ್. ಸೊ ಅದನ್ನು ಎಲಿಸಿಟ್ ಮಾಡಿಬಿಟ್ಟು ಅದಕ್ಕೆಲ್ಲ ಕನ್ಸಿಡರ್ ಮಾಡಿಬಿಟ್ಟೆ ನಾವು ಮೆಡಿಸಿನ್ಸ್ ಕೊಡೋದು. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ಈಗ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್.